ಕಾಮಗಾರಿಗೆ ಗುತ್ತಿಗೆಯನ್ನ ಕೊಡುವ ಮುಂಚಿತವಾಗಿಯೇ ಲಂಚವನ್ನ ಕೊಡಬೇಕಂತೆ. ಇದು ಹೊಸದಾ? ಅಯ್ಯೋ, ಎಲ್ಲ ಕಡೆನೂ ಇದೆ. ಆಚೆ ಬಂದಾಗ ಮಾತ್ರ ಹೊಸ ರೀತಿಯಲ್ಲಿ ಕಾಣಿಸುತ್ತೆ. ಮಂಡ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಲಂಚಾವತಾರ. ಕಾಮಗಾರಿ ಗುತ್ತಿಗೆ ನೀಡುವ ಮುನ್ನವೇ ಲಂಚ ಕೊಡಬೇಕಂತೆ. ಮೊದಲೇ ಲಂಚ ಕೊಡದಿದ್ರೆ ಟೆಂಡರ್ಗೆ ಸಲ್ಲಿಸಿದ ಅರ್ಜಿಯೇ ರಿಜೆಕ್ಟ್ ಆಗತ್ತೆ ಅಂತೆ. ಇವೆಲ್ಲ ಪಾರದರ್ಶಕ, ಸರ್ಕಾರ ಹೇಳೋದು ಚೆನ್ನಾಗಿದೆ. ಲಂಚ ಕೊಡದವರ ಅರ್ಜಿಯನ್ನ ರಿಜೆಕ್ಟ್ ಮಾಡೋಕೆ ಈ ಹರ್ಷ ಅವರು ಅಂತೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ದುರುದ್ದೇಶದಿಂದ ಟೆಂಡರ್ ಅರ್ಜಿ ತಿರಸ್ಕರಿಸಿದ್ದಕ್ಕೆ ಗುತ್ತಿಗೆದಾರ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಲೋಕೋಪಯೋಗಿ ಇಲಾಖೆ ತೆರಳಿ ಅಧಿಕಾರಿಗಳಿಗೆ ತರಾಟೆನ ತಗೊಂಡಿದ್ದಾರೆ. ಯಾರು ಬಿಲ್ ಹಾಕೋರು ಅವ್ರು ಕಾಯ್ತಾರಣ ಕೆಲಸ ದುಡ್ಡು ಆದ್ಮೇಲೆ ತಂದು ಕೊಡ್ತೀವಿ ಅಣ್ಣ. ಲಂಚ ಫಸ್ಟ್ ಟೈಮ್ ಟೈಮ್ ಕೊಡೋಕೆ ಆಯ್ತಾರಣ. ಇಷ್ಟು ಹಣ ಹಿಂಗೆ ತೊಂದರೆ ಕೊಡ್ತಾರಣ. ನಾವೇನು ಮಾಡ್ಬೇಕು ಹೇಳೋಣ? ಕಷ್ಟ ಬೀಚಿದ ಟೆಂಡರ್ ರಿಜೆಕ್ಟ್ ಮಾಡ್ಬೇಕು ಹೇಳೋಣ. ಕೋರ್ಟ್ ಹಾಕ್ಬೇಕು. ಇವತ್ತು ಕೋರ್ಟ್ ಹಾಕಲ್ಲ ಅಣ್ಣ, ನಂದು ಇದಾಗೋಯ್ತಾನೆ ಟೆಂಡ್ರು ಹಂಗೆ ಹೇಳಿ ಅಕ್ಸೆಪ್ಟ್ ಮಾಡ್ಬೇಕು ಹೇಳೋಣ. ಎಲ್ಲರದ್ದು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ನನ್ನ ಒಬ್ಬಂದ ಬೇಕು ಅಂತ ನಮ್ಮ ಹುಡುಗ ತಗೊಬಂದು ಕೊಟ್ಟರು ಇಷ್ಟ ಅಣ್ಣ. ಹಾಂ, ಈಗ ಮಾತಾಡಿ ಅಣ್ಣ. ಈಗ ನನ್ನ ಟೆಂಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ ಅಣ್ಣ. ಯಾರು ಬಿಲ್ ಹಾಕೋರು ಅವ್ರು ಆಯ್ತದೆ ಅಣ್ಣ ಕೆಲಸ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಯಾರ ಕೃಪಾ ಕಟಾಕ್ಷದಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ ಅಂತ? ಅರುಣ್, ಪಿಡಬ್ಲ್ಯೂಡಿ ಇಲಾಖೆಯ ಹರ್ಷ ಏನಿದ್ದಾರೆ ಅವರ ವಿರುದ್ಧವಾಗಿ ಇದೀಗ ಆರೋಪ ಕೇಳಿ ಬಂದಿರುವಂತದ್ದು. ಈ ಹಿಂದೆಯೂ ಕೂಡ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಬಂದಿತ್ತು. ಈ ನಿಟ್ಟಿನಲ್ಲಿ ಲೋಕಾಯುಕ್ತ ದಾಳಿಯೂ ಕೂಡ ಅವ್ರ ಮೇಲೆ ಆಗಿತ್ತು. ಇದಾದ ಬಳಿಕವಾಗಿ ಇದೀಗ ಅದೇ ಅಧಿಕಾರಿಯ ಮೇಲೆ ಗುತ್ತಿಗೆದಾರರೆಲ್ಲರೂ ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ ಟೆಂಡರ್ಗೆ ಅರ್ಜಿ ಹಾಕೋ ನಿಟ್ಟಲ್ಲೂ ಕೂಡ ಅಧಿಕಾರಿಗಳಿಗೆ ಲಂಚವನ್ನ ಕೊಡಬೇಕು, ಮತ್ತೆ ಟೆಂಡರ್ ಪ್ರಕ್ರಿಯೆ ಆರಂಭವಾದಾಗಲೂ ಕೊಡಬೇಕು. ಇದಾದ ಬಳಿಕವಾಗಿ ಏನು ಅಂದ್ರೆ ಅವರು ಮಾಡುವಂತ ಕಾಮಗಾರಿಗೆ ಹಣ ಏನು ಮಂಜೂರಾಗುತ್ತೆ ಅದನ್ನ ಪಡ್ಕೊಳ್ಳೋ ನಿಟ್ಟಲ್ಲೂ ಕೂಡ ಲಂಚವನ್ನ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಗಂಭೀರವಾದಂತಹ ಆರೋಪವನ್ನ ಈ ಒಂದು ಟೆಂಡರ್ದಾರ ಗುತ್ತಿಗೆದಾರರು ಮಾಡ್ತಾ ಇರುವಂತದ್ದು. ಸದ್ಯ ಪಿಡಬ್ಲ್ಯೂ ಇಲಾಖೆಯ ಮಂಡ್ಯದ ಹರ್ಷ ಅವರ ಮೇಲೆ ಈ ರೀತಿಯಂತಹ ಆರೋಪಗಳು ಕೇಳಿ ಬಂದಿರುವಂತದ್ದು. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.